ತೋಟದ ಮನೆಯಲ್ಲಿ ಏನು ಸಿಲಿಂಡರ್ ಬ್ಲಾಸ್ಟ್ ಆಗಿ 3 ಜನ ಗಂಭೀರ ಗಾಯಗೊಂಡಿದ್ರು. ಆ ಹಕೀಕತನ್ನ ತೋರಿಸಲಿಕ್ಕೆ ನಾವು ನೇರವಾಗಿ ಆ ತೋಟದ ಮನೆಗೆ ಬಂದಿದ್ದೀವಿ. ಪೊಲೀಸ್ ಇಲಾಖೆ ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ತನಿಖೆಯನ್ನ ರಚನೆ ಮಾಡಿಲ್ಲ. ವೀಕ್ಷಕರೇ, ಮತ್ತೊಂದು ತೋರಿಸ್ಬೇಕಂದ್ರೆ ಸಾಕ್ಷಿಯನ್ನ ನಾಶ ಮಾಡಲು ಎಲ್ಲವನ್ನ ಕೂಡ ಇಂಥವನ್ನ ಸುಟ್ಟು ಹಾಕಿದ್ದಾರೆ. ದಂಧೆ ಮಾಡ್ಲಿಲ್ಲ ಅಂದ್ರೆ ಈ ಮನೆಯಲ್ಲಿ ಇವರು ಇವೆಲ್ಲವನ್ನ ಯಾಕೆ ಸ್ಟಾಕ್ ಮಾಡಿದ್ರು? ನಮ್ಮ ನ್ಯೂಸ್ 88 ತಂಡ ನಿಮಗೆ ಚಾಲೆಂಜ್ ಮಾಡ್ತಿದೆ. ಯಾವ ರೀತಿ ಇದನ್ನ ಮಟ್ಟ ಹಾಕ್ತೀರಿ? ಸಿಲಿಂಡರ್ ಮಾಫಿಯಾನ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿ ಮಟ್ಟ ಹಾಕ್ತೀರಿ? ನಮ್ಮ ನ್ಯೂಸ್ 88 ತಂಡ ಹಗಲು ರಾತ್ರಿ ಇದರ ಬಗ್ಗೆ ಕೆಲಸವನ್ನ ಕೂಡ ಮಾಡ್ತಾ ಇದೆ. ನಿಮಗೆ ಯಾವ ರೀತಿ ಪುರಾವೆಗಳು ಬೇಕು, ಎಲ್ಲ ರೀತಿಯ ಪುರಾವೆಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಏನು ಹುಬ್ಬಳ್ಳಿಯ ಹೊರವಲಯದಲ್ಲಿರತಕ್ಕಂತಹ ತಾರಿಹಾಳ್ ಮತ್ತು ಗಾಮನಗಟ್ಟಿ ಮಧ್ಯ ಭಾಗದಲ್ಲಿರತಕ್ಕಂತಹ ಒಂದು ತೋಟದ ಮನೆಯಲ್ಲಿ ಏನು ಸಿಲಿಂಡರ್ ಬ್ಲಾಸ್ಟ್ ಆಗಿ 3 ಜನ ಗಂಭೀರ ಗಾಯಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅದೇ ಸ್ಥಳದಲ್ಲಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಅವತ್ತಿನ ಬೆಳಗಿನ ಜಾವ ನಿಮ್ಮ ನ್ಯೂಸ್ 88 ಕನ್ನಡ ವಾಹಿನಿಯು ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. 8 ಜನ ಅಮಾಯಕರನ್ನ ಏನು ಬಲಿ ತೆಗೆದುಕೊಂಡಂತಹ ಇಂತಹ ಅಕ್ರಮ ದಂಧೆಕೋರರು ತಮ್ಮ ಕೈ ಚಳಕವನ್ನ FIR ಆದ್ರೂ ಬಿಟ್ಟಿಲ್ಲ, ಯಾವುದೇ ರೀತಿಯಾದಂತಹ ಕೇಸ್ ಆದ್ರೂ ಬಿಟ್ಟಿಲ್ಲ, ಅವರ ಮೇಲೆ ಅರೆಸ್ಟ್ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ತಮ್ಮ ದಂಧೆಯನ್ನ ಬಿಟ್ಟಿಲ್ಲ ಎಂಬುದಕ್ಕೆ ಕಡಿವಾಣ ಯಾವಾಗ ಹಾಕ್ತೀರಿ ಅಧಿಕಾರಿಗಳೇ ಎಂಬ ಪ್ರಶ್ನೆಯನ್ನ ಮಾಡಿ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಸುದ್ದಿ ಬಿತ್ತರ ಮಾಡಿ ಕೆಲವೇ ಗಂಟೆಗಳಲ್ಲಿ ತಾರಿಹಾಳ ಮತ್ತು ಗಾಮನಗಟ್ಟಿ ಮಧ್ಯ ಭಾಗದಲ್ಲಿ ತೋಟದ ಮನೆಯಲ್ಲಿ ಏನು ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಸಿಲಿಂಡರ್ ಬ್ಲಾಸ್ಟ್ ಆದ ನಂತರ ಒಂದು 3 ಜನ ರಾಜಸ್ಥಾನ್ ಮೂಲದ 3 ಜನ ಗಂಭೀರವಾಗಿ ಗಾಯಗೊಳ್ತಾರೆ. ತದನಂತರ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂತಹ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸ್ಥಳೀಯರು ಕೂಡ ಅವರಿಗೆ ಒಂದು ಸಹಾಯ ಮಾಡಿ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಅವರು ಯಾವುದೇ ರೀತಿಯಾದಂತಹ ದಂಧೆ ಮಾಡ್ಲಿ, ಏನೇ ದಂಧೆ ಮಾಡ್ಲಿ, ಅವರು 2 ನಂಬರ್ ಮಾಡ್ಲಿ, 1 ನಂಬರ್ ಮಾಡ್ಲಿ, ಮಾನವೀಯತೆಯಿಂದ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದರ ಹಿಂದೆ ಇರ್ತಕ್ಕಂತಹ ಹರಾಮ್ಕೋರ್ ಕೆಲಸವನ್ನ ಮಾಡ್ತಾ ಇರೋ ದಂಧೆಕೋರರನ್ನ ಮಟ್ಟ ಹಾಕಲು ಯಾಕೆ ಆಗ್ತಾ ಇಲ್ಲ ಅಂತಹ ನಮ್ಮ ನ್ಯೂಸ್ 88 ತಂದ ಕಳೆದ ಬಾರಿಯೂ ಪ್ರಶ್ನೆ ಮಾಡ್ತಾ ಇದೆ, ಈ ಬಾರಿನೂ ಪ್ರಶ್ನೆ ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ತನಿಖೆಯನ್ನ ರಚನೆ ಮಾಡಿಲ್ಲ. ಮೊನ್ನೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆದಂತಹ ಎನ್ ಶಶಿಕುಮಾರ್ ಅವರು ಹೇಳ್ತಾರೆ, FSL ತಂಡವನ್ನ ರಚನೆ ಮಾಡಿದ್ದೀವಿ, ಸೆನ್ ಪೊಲೀಸ್ ಅನ್ನ ಒಂದು ತಂಡವನ್ನ ರಚನೆ ಮಾಡಿದ್ದೀವಿ, ಎಲ್ಲರೂ ಕೂಡ ಕೊಲಾಬ್ರೇಟ್ ಆಗಿ ಇಂತಹ ಕೆಲಸವನ್ನ ಯಾವ ರೀತಿ ಬ್ಲಾಸ್ಟ್ ಆಯ್ತು, ಇದು ಚಹಾ ಕಾಸೋವಾಗ ಬ್ಲಾಸ್ಟ್ ಆಯ್ತಾ ಅಥವಾ ಮನೆಯಲ್ಲಿ ಏನೋ ತೊಂದರೆ ಆಗಿ ಸಿಲಿಂಡರ್ ಸೋರಿಕೆ ಆಗಿ ಬ್ಲಾಸ್ಟ್ ಆಯ್ತಾ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಇರ್ತಕ್ಕಂತಹ ಏನು ಒಂದು ಹಕೀಕತ್ ಇದೆ ಅಂತಾರಲ್ಲ, ಒಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹಕೀಕತ್ ಅಂತಾರಲ್ಲ, ಆ ಹಕೀಕತನ್ನ ತೋರಿಸಲಿಕ್ಕೆ ನಾವು ನೇರವಾಗಿ ಆ ತೋಟದ ಮನೆಗೆ ಬಂದಿದ್ದೀವಿ. ಈ ತೋಟದ ಮನೆಯಲ್ಲಿ ಯಾರು ಕೂಡ ಫ್ಯಾಮಿಲಿ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಕುಟುಂಬ ವಾಸ ಮಾಡ್ತಾ ಇರಲಿಲ್ಲ. ಇಲ್ಲಿ ಅಕ್ರಮ ದಂಧೆಕೋರರು ವಾಸ ಮಾಡ್ತಾ ಇದ್ರು. ನಾವು ನೇರವಾಗಿ ಅಧಿಕಾರಿಗಳಿಗೆ ಹೇಳ್ತೀವಿ, ಇಲ್ಲಿ ನೇರವಾಗಿ ಹೇಳ್ತೀವಿ, ಇಲ್ಲಿ ದಂಧೆಕೋರರು ವಾಸ ಮಾಡ್ತಾ ಇದ್ರು. ಇದಕ್ಕೆ ಪುರಾವೆಗಳು ನಿಮಗೆ ಬೇಕಂದ್ರೆ ನನ್ನ ಜೊತೆಗೆ ಬನ್ನಿ. ವೀಕ್ಷಕರೇ, ನೀವು ನೋಡಬಹುದು ಮೊನ್ನೆ ಎಲ್ಲಿ ಬ್ಲಾಸ್ಟ್ ಆಯ್ತು ಅಂದ್ರೆ ಇದೇ ತೋಟದ ಮನೆಯಲ್ಲಿ ಇರ್ತಕ್ಕಂಥ ಈ ಮನೆಯಲ್ಲೇ ಬ್ಲಾಸ್ಟ್ ಆಯ್ತು. ಆ 3 ಜನ ಬಾಡಿಗೆ ಇರ್ಬೇಕಂದ್ರೆ ಅಲ್ಲಿ ಸಿಟಿಯಲ್ಲಿ ಸಾಕಷ್ಟು ಮನೆಗಳಿದ್ದಾವೆ, ಸಾಕಷ್ಟು ಅನುಕೂಲಗಳಿದ್ದಾವೆ. ಇಲ್ಲಿ ಯಾವುದೇ ರೀತಿಯ ಅನುಕೂಲ ಇಲ್ಲದಂತಹ ಜಾಗದಲ್ಲಿ, ನಿಗೂಢ ಪ್ರದೇಶದಲ್ಲಿ, ಯಾರು ಇಲ್ಲದಂತಹ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಯಾಕೆ ವಾಸ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಮತ್ತೊಂದೇನಂದ್ರೆ ನನ್ನ ಎಡಭಾಗದಲ್ಲಿ ನೀವು ನೋಡಬಹುದು, ಯಾಕೆ ಇಂತಹ ಸಿಲಿಂಡರ್ಗೆ ಬೇಕಾದಂತಹ ಸಾಮಗ್ರಿಗಳು ಇಲ್ಲಿ ಯಾಕೆ ಬಂದವು, ಇವೆಲ್ಲ ಯಾಕೆ ಇಲ್ಲಿ ಬಂದವು ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಇವೆಲ್ಲವೂ ದಂಧೆ ಮಾಡಲಿಲ್ಲ ಅಂದ್ರೆ ಈ ಮನೆಯಲ್ಲಿ ಇವರು ಇವೆಲ್ಲವನ್ನ ಯಾಕೆ ಸ್ಟಾಕ್ ಮಾಡಿದ್ರು, ಇದು ನಮ್ಮ ಪ್ರಶ್ನೆಯಾಗಿದೆ. ಇನ್ನೊಂದು ಅಂದ್ರೆ ವೀಕ್ಷಕರೇ, ಮತ್ತೊಂದು ತೋರಿಸ್ಬೇಕಂದ್ರೆ ಸಾಕ್ಷಿಯನ್ನ ನಾಶ ಮಾಡಲು ಎಲ್ಲವನ್ನ ಕೂಡ ಇಂಥವನ್ನ ಸುಟ್ಟು ಹಾಕಿದ್ದಾರೆ. ನಾನು ನಿಮಗೆ ನೇರವಾಗಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲಿ ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಸಾಕ್ಷಿ ನಾಶ ಮಾಡಲು ಎಂತೆಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೀವು ನೋಡಬಹುದು. ಯಾವುದೇ ರೀತಿಯಾದಂತಹ ನಾವು ರೆಡಿ ಮಾಡಿಲ್ಲ. ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಇವೆಲ್ಲವನ್ನ ಕೂಡ ನೀವು ನೋಡಬಹುದು. ಇವೆಲ್ಲವೂ ಕೂಡ ಸಿಲಿಂಡರ್, ಅಕ್ರಮ ಸಿಲಿಂಡರ್ಗೆ ಬಳಕೆ ಮಾಡತಕ್ಕಂತಹ ಇವೆಲ್ಲ ವಸ್ತುಗಳನ್ನ ಸಾಕ್ಷಿ ನಾಶವನ್ನ ಮಾಡಿದ್ದಾರೆ. ಸಾಕ್ಷಿ ನಾಶ ಮಾಡಿ ಇವೆಲ್ಲ ಕೆಲಸವನ್ನ
ದಂಧೆಕೋರರು ಇಲ್ಲೇ ಮಾಡ್ತಾ ಇದ್ರು. ಯಾವುದೇ ರೀತಿಯಾದಂತಹ ಅನಿಲ ಸೋರಿಕೆ ಆಗಿಲ್ಲ, ಅನಿಲ ಸೋರಿಕೆಯಿಂದ ಬ್ಲಾಸ್ಟ್ ಆಗೇ ಇಲ್ಲ. ಅಕ್ರಮ ದಂಧೆಕೋರರು ಇಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಇದೇ ರೀತಿಯಾದಂತಹ ದಂಧೆಯನ್ನ ತಮ್ಮ ಕೈ ಚಳಕವನ್ನ ಇಲ್ಲಿ ತೋರಿಸ್ತಾ ಇದ್ರು. ಇಂತಹ ನಿಗೂಢ ಪ್ರದೇಶದಲ್ಲಿ ಯಾಕೆ ವಾಸ ಮಾಡಬೇಕು? ಇಲ್ಲಿ ಇಂತಹ ಪ್ರದೇಶದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಅಧಿಕಾರಿಗಳು ಕೈ ಕಟ್ಕೊಂಡು ಕುಳಿತಿರೋದು ಯಾಕೆ ಎಂಬ ಎಕ್ಸ್ಟ್ರಾ ಪ್ರಶ್ನೆ ಕಾಣ್ತಾ ಇದೆ. ನಮ್ಮ ನ್ಯೂಸ್ 88 ತಂಡದಿಂದ ಚಾಲೆಂಜ್ ಮಾಡ್ತೀವಿ, ಅಧಿಕಾರಿಗಳೇ, ಇಲ್ಲಿ ನಡೀತಾ ಇರೋದು ಅಕ್ರಮ ದಂಧೆನೇ. ಇಷ್ಟೆಲ್ಲಾ ಪುರಾವೆಗಳು ನಮ್ಮ ಹತ್ರ ಇದಾವೆ, ಇನ್ನೂ ಇದಾವೆ ಪುರಾವೆಗಳು ನಮ್ಮ ಹತ್ರ. ನಿಮ್ಮ ತಂಡ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಕೂಡ ಕಾದ್ ನೋಡ್ತೀವಿ, ಜನನು ಕೂಡ ಕಾದ್ ನೋಡ್ತಾರೆ. ಇಷ್ಟೆಲ್ಲಾ ಪುರಾವೆಗಳು ನಿಮ್ಮ ಕಣ್ಣು ಮುಂದೆನೆ ಇದ್ವು, ಎಲ್ಲರೂ ಕೂಡ ಕಣ್ಣಿಗೆ ಕಾಣ್ತಾ ಇದ್ವು. ಇನ್ನೂ ಕೂಡ ನೀವು ಕೂಡ ಇನ್ನೊಮ್ಮೆ ವಿಸಿಟ್ ಮಾಡಿದ್ರೆ ಎಲ್ಲವೂ ಕೂಡ ಇಲ್ಲೇ ಇದಾವೆ. ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದೀರಿ? ನಮ್ಮ ನ್ಯೂಸ್ 88 ತಂಡ ನಿಮಗೆ ಚಾಲೆಂಜ್ ಮಾಡ್ತಿದೆ, ಯಾವ ರೀತಿ ಇದನ್ನ ಮಟ್ಟ ಹಾಕ್ತೀರಿ? ಸಿಲಿಂಡರ್ ಮಾಫಿಯಾನ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿ ಮಟ್ಟ ಹಾಕ್ತೀರಿ? ಮೇನ್ ಕಿಂಗ್ ಪಿನ್ಗಳಾದಂತಹ ಯಾರಿದ್ದಾರೆ ಇದರ ಹಿಂದೆ, ಯಾವ ರೀತಿ ಅವರನ್ನ ಮಟ್ಟ ಹಾಕ್ತೀರಿ? ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ? ಇವನ್ನೆಲ್ಲವೂ ಕೂಡ ಕಾಯೋದಕ್ಕೆ ಜನ ಕಾಯ್ತಾ ಇದ್ದಾರೆ. ನಮ್ಮ ನ್ಯೂಸ್ 88 ತಂಡ ಹಗಲು ರಾತ್ರಿ ಇದರ ಬಗ್ಗೆ ಕೆಲಸವನ್ನ ಕೂಡ ಮಾಡ್ತಾ ಇದೆ. ನಿಮಗೆ ಯಾವ ರೀತಿ ಪುರಾವೆಗಳು ಬೇಕು, ಎಲ್ಲ ರೀತಿಯ ಪುರಾವೆಗಳು ಕೂಡ ನಮ್ಮ ಹತ್ರ ಇದ್ದಾವೆ. ನಾವು ಕೂಡ ನಿಮಗೆ ಚಾಲೆಂಜ್ ಆಗಿ ತಗೊಳ್ಳಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೇವೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅವಳಿ ನಗರದಲ್ಲೇ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಯಾವ ರೀತಿ ತಲೆ ಎತ್ತಿ ನಿಂತಿದೆ ಅಂತ. ಉಣ್ಕಲ್ ಗ್ರಾಮದಲ್ಲೇ 8 ಜನರ ಬಲಿ, ಅದು ತನಿಖೆ ಆಗ್ಲೇ ಇಲ್ಲ. ಮೊನ್ನೆ ಕೂಡ ಇನ್ಸಿಡೆಂಟ್ ಆಗಿದ್ದು ಬೇರೆ ಕಡೆ ಎಂಬ ಸುದ್ದಿ, ಅದನ್ನು ಕೂಡ ಬೇರೆ ಜಾಗದಲ್ಲೇ ತೋರಿಸಿ ತಿರುಚಿ ಹಾಕುವ ಪ್ರಯತ್ನ ನಡೀತಾ ಇದೆ. ಜೊತೆಗೆ ಅದರಲ್ಲೇ ಒಟ್ಟು 4 ಜನಕ್ಕೆ ಗಾಯಾಳಿಗಳಿದ್ದು ಸ್ಥಳದಲ್ಲಿಯೇ ಒಬ್ಬ ಮೃತಪಟ್ಟಿದ್ದಾನೆ ಎಂಬ ಊಹಾಪೋಹಗಳು ಕೇಳಿ ಬರುತ್ತವೆ. ನಂತರದಲ್ಲೇ 3 ಜನರನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ತತ್ವದರ್ಶಿ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಅಲ್ಲಿ ಕೂಡ 2 ಜನ ಮೃತಪಟ್ಟಿದ್ರು. ಇಂತಹ ಘಟನೆ ಅವಳಿ ನಗರದಲ್ಲಿ ಮೇಲಿಂದ ಮೇಲೆ ಸಂಭವಿಸುತ್ತಿದ್ರು ಪೊಲೀಸ್ ಇಲಾಖೆ ಆಗ್ಲಿ ಆಹಾರ ಇಲಾಖೆ ಆಗ್ಲಿ ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ತಿಲ್ಲ. ಜೊತೆಗೆ ಜಿಲ್ಲಾಡಳಿತಕ್ಕೆ ನಮ್ಮ ವಾಹಿನಿಯಿಂದ ಒಂದು ಮನವಿಯನ್ನ ಮಾಡ್ತೇವೆ. ಧಾರವಾಡ ಜಿಲ್ಲೆಯಲ್ಲಿ ಹೋಟೆಲ್, ದೊಡ್ಡ ದೊಡ್ಡ ಕಾರ್ಖಾನೆ ಮತ್ತು ಜನರು ಓಡಾಡುವ ಪ್ರದೇಶಗಳಲ್ಲಿ ವಾಹನಗಳು ಓಡಾಡುತ್ತವೆ. ಏನಾದರೂ ದೊಡ್ಡ ಘಟನೆ ಸಂಭವಿಸುವುದಕ್ಕಿಂತ ಮುಂಚೆ ಕ್ರಮ ಕೈಗೊಳ್ಳಿ ಎಂಬುದು ನಮ್ಮ ವಾಹಿನಿ ಮತ್ತು ಸಾರ್ವಜನಿಕರ ಕಳಕಳಿ. ನಿಮ್ಮ ನ್ಯೂಸ್ 88 ಕನ್ನಡ ವಾಹಿನಿ ಸತತವಾಗಿ ಹಗಲು ರಾತ್ರಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಸಂಬಂಧಪಟ್ಟ ಇಲಾಖೆಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದ್ದು ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಬಹುದು. ಆದ್ರೆ ಅದೇ ಸಿಲಿಂಡರ್ ಮೇಲೆ ಅನ್ನ ಬಯಸ್ಕೊಂಡು ತಿಂದ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಮತ್ತು ಮಾವಿನ ತೋಟದ ರಹಸ್ಯದ ಬಗ್ಗೆ ಮುಂದಿನ ಭಾಗದಲ್ಲಿ ಯಾವ ಏಜೆನ್ಸಿ, ಹೇಗೆ ನಡೀತು ಘಟನೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಘಟನಾ ಸ್ಥಳದಲ್ಲೇ ಸಿಗರೇಟ್ ಹಚ್ಚಿದ್ದು ಯಾರು, ಎಲ್ಲದರ ಇಂಚಿಂಚು ಮಾಹಿತಿ ಹೊರಹಾಕಲಿದೆ. ವೀಕ್ಷಿಸಿ ಭಾಗ 2ರಲ್ಲೇ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.